ರಾಜ್ಯ ಕಾಂಗ್ರೆಸ್ನಲ್ಲಿ ಇದೀಗ ಮತ್ತೆ ನಾಯಕತ್ವ ಬದಲಾವಣೆಯ ಕುರಿತ ಜಟಾಪಟಿ ಸದ್ದು ಮಾಡಿದಂತೆ ಕಾಣಿಸ್ತಾ ಇದೆ. ಹೌದು, ನಾಯಕತ್ವ ಬದಲಾವಣೆಯ ಕುರಿತಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದೆ. ಇದರ ಬೆನ್ನಲ್ಲೇ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಹೈದರಾಬಾದ್ಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಇದಾದ ನಂತರ ನಾಳೆ ದೆಹಲಿಗೆ ಭೇಟಿಯನ್ನ ನೀಡ್ತಾರೆ. ಒಂದೆರಡು ದಿನ ದೆಹಲಿಯಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಉಳಿಯುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಡಿಕೆಶಿ ಪ್ರವಾಸದ ಹಿಂದೆ ರಾಹುಲ್ ಗಾಂಧಿಯವರ ಭೇಟಿಯ ಪ್ರಯತ್ನ ಕೂಡ ಇದೆ ಅನ್ನುವಂಥ ಚರ್ಚೆಗಳು ಸಾಗ್ತಾ ಇದೆ. ಸಿಎಂ ಕುರ್ಚಿ ವಿಚಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹಠಕ್ಕೆ ಬಂದಿದ್ದಾರೆ. ನಾಯಕತ್ವ ಬದಲಾವಣೆಯ ಕುರಿತಂತೆ ರಾಹುಲ್ ಗಾಂಧಿಯ ಜೊತೆಗೆ ಚರ್ಚೆಯನ್ನ ಮಾಡ್ತಾರಾ, ಏನಾದ್ರೂ ಮನವಿಯನ್ನ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಈಗಾಗಲೇ ಸಚಿವ ಸಂಪುಟ ಪುನರಚನೆಯ ಚರ್ಚೆ ಜೋರಾಗ್ತಾ ಇದೆ. ಸಂಪುಟ ಪುನರಚನೆ ಆದ್ರೆ ನಾಯಕತ್ವ ಬದಲಾವಣೆ ಮಾಡೋದು ಬಹಳಷ್ಟು ಕಷ್ಟವಾಗುತ್ತೆ. ಹಾಗಾಗಿ ರಾಹುಲ್ ಗಾಂಧಿ ಭೇಟಿ ಮಾಡಿ ಮನದಿಂಗಿತ ಹೇಳಿಕೊಳ್ತಾರಾ ಡಿಸಿಎಂ ಡಿಕೆ ಶಿವಕುಮಾರ್. ಡಿಸಿಎಂ ಡಿಕೆ ದೆಹಲಿಗೆ ಭೇಟಿಯನ್ನ ನೀಡ್ತಾ ಇರೋದು ಯಾಕೆ ಅನ್ನುವಂತ ಪ್ರಶ್ನೆಗಳು ಮೂಡ್ತಾ ಇದೆ. ತಮಿಳುನಾಡು, ವೆಸ್ಟ್ ಬೆಂಗಾಲ್ ಪ್ರಚಾರದಿಂದ ನಾಯಕರು ಈಗಾಗಲೇ ವಾಪಸ್ ಆಗಿದ್ದಾರೆ. ಹೀಗಾಗಿ ಎಲ್ಲರೂ ಕೂಡ ದೆಹಲಿಯಲ್ಲೇ ಸಿಗ್ತಾರೆ. ಈ ಕಾರಣದಿಂದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಭೇಟಿಯನ್ನ ನೀಡ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಬೇಕು ಅಂತ ಹೇಳಿ ಇನ್ನು ಕಳೆದ ಕೆಲವು ದಿನಗಳ ಹಿಂದೆಯಿಂದಲೂ ಕೂಡ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ರು. ರಾಹುಲ್ ಗಾಂಧಿ ಅವರೊಂದಿಗೆ ಭೇಟಿ ಆಗಬೇಕು, ಅವರ ಜೊತೆಗೆ ಮಾತನಾಡಬೇಕು ಅನ್ನುವಂತಹ ವಿಚಾರ. ಅದಾದ ನಂತರದಲ್ಲಿ ಒಮ್ಮೆ ಭೇಟಿ ಆಗ್ತಾರೆ. ಆದರೆ ಈಗ ಮತ್ತೆ ದೆಹಲಿಗೆ ಭೇಟಿಯನ್ನ ನೀಡ್ತಾ ಇರೋದು ಯಾವ ಕಾರಣಕ್ಕಾಗಿ ಅನ್ನುವಂತಹ ಕೆಲವು ಪ್ರಶ್ನೆಗಳು ಮೂಡ್ತಾ ಇದೆ. ಸಿಎಂ ಕುರ್ಚಿ ವಿಚಾರದ ಬಗ್ಗೆ ಏನಾದರೂ ಚರ್ಚೆಗಳಾಗತ್ತಾ? ದೆಹಲಿಯಿಂದ ವಾಪಸ್ ವಿಚಾರ ಡಿಸಿಎಂ ಡಿಕೆ ಶಿವಕುಮಾರ್ ಕಾಯ್ದಿಟ್ಟಿದ್ದಾರೆ. ರಾಹುಲ್ ಗಾಂಧಿ ಸಿಗೋವರೆಗೂ ಕೂಡ ಅಲ್ಲಿಯೇ ಠಿಕಾಣಿ ಹೂಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ನಾಯಕತ್ವ ಬದಲಾವಣೆಯ ಚರ್ಚೆ ಒಂದು ಕಡೆ ಜೋರಾಗ್ತಾ ಇದೆ. ಯಾವಾಗೆಲ್ಲ ಈ ನಾಯಕತ್ವ ಬದಲಾವಣೆಯ ಚರ್ಚೆಗಳು ಶುರುವಾಗುತ್ತೆ, ಅದಾದ ನಂತರದಲ್ಲಿ ಸಿಎಂ ಬೆಂಬಲಿಗರು ಕೂಡ ಮತ್ತಷ್ಟು ಕೆರಳುತ್ತಾರೆ. ಅದಾದ ನಂತರ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಮುಂದಿನ ಅವಧಿಯಲ್ಲಿ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು, ಸಿಎಂ ಸ್ಥಾನಕ್ಕೆ ಏರ್ಬೇಕು ಅನ್ನುವಂತಹ ಆಕ್ರೋಶ, ಆಗ್ರಹಗಳೆಲ್ಲವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ರು. ಈಗ ಇದೆಲ್ಲದರ ನಡುವೆ ಸಂಪುಟ ಪುನರಚನೆಯ ಕೂಗು ಕೂಡ ಭುಗಿಲೆದ್ದಿರುವಂತ ಕಾರಣಕ್ಕಾಗಿ ಸಂಪುಟ ಪುನರಚನೆ ಆದ್ರೆ ನಾಯಕತ್ವ ಬದಲಾವಣೆಯನ್ನ ಮಾಡೋದಕ್ಕೆ ಆಗೋದಿಲ್ಲ, ಅದು ಮತ್ತಷ್ಟು ಕಷ್ಟ ಅಂತ ಹೇಳಿ ಭಾವಿಸಿ ಸದ್ಯ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಯತ್ತ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಇನ್ನು ಸಂಪುಟ ಪುನರಚನೆ ಅಂತ ಬಂದಾಗ ಕೆಲವೊಂದಿಷ್ಟು ಹಿರಿಯ ಶಾಸಕರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಮಾತಿನಂತೆ ಚರ್ಚೆ ಆಗುವಂತಹ ರೀತಿಯಲ್ಲಿ 2.5 ವರ್ಷಕ್ಕೆ ಸಂಪುಟ ಪುನರಚನೆ ಆಗಬೇಕು, ಆದರೆ ಇನ್ನೂ ಕೂಡ ಆಗಿಲ್ಲ ಅಂತ ಹೇಳಿ ಹಿರಿಯ ಶಾಸಕರು ಕೂಡ ಸಾಲು ಸಭೆಗಳನ್ನ ಮಾಡಿದ್ದು ಆಯಿತು, ದೆಹಲಿಗೆ ಭೇಟಿ ನೀಡಿದ್ದು ಆಯಿತು, ವರಿಷ್ಠರನ್ನ ಭೇಟಿ ಮಾಡಿ ಅಲ್ಲಿ ಮನವಿಯನ್ನು ಮಾಡಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಸದ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನು ಅನ್ನೋದು ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಸಂಪುಟ ಪುನರಚನೆ ಒಂದು ಭಾಗ ಆದರೆ ಈಗ ನಾಯಕತ್ವ ಬದಲಾವಣೆ ಹಾಗಾದ್ರೆ ಆಗಲೇಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿಲುವನ್ನ ಪಡೆದುಕೊಂಡಿದ್ದಾರೆ. ಹೀಗಾಗಿ ದೆಹಲಿಯಿಂದ ವಾಪಸ್ ವಿಚಾರವನ್ನು ಒಂದು ಕಡೆ ಕಾಯ್ದಿರಿಸಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ. ರಾಜಪ್ಪ, ಈಗ ಮತ್ತೆ ನಾಯಕತ್ವ ಬದಲಾವಣೆಯ ಕೂಗು ಎದ್ದಿದೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಹೈದರಾಬಾದ್ ಆದ್ರೆ ನಾಳೆ ದೆಹಲಿ ಭೇಟಿ ನೀಡ್ತಾ ಇರೋದು ಯಾವ ಕಾರಣಕ್ಕಾಗಿ? ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಏನಾದರೂ ವಿಚಾರ ಪ್ರಸ್ತಾಪ ಮಾಡುವಂತ ಸಾಧ್ಯತೆಗಳಿದೆಯಾ, ಹೇಗೆ? ದಿವ್ಯದಾಸ್, ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇಂದು ಸಂಜೆ ದೆಹಲಿಗೆ ತೆರಳುತ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಪಕ್ಷದ ವರಿಷ್ಠರನ್ನ, ವಿಶೇಷವಾಗಿ ರಾಹುಲ್ ಗಾಂಧಿಯನ್ನ ಮತ್ತು ಸುರ್ಜೇವಾಲಾ, ಕೆ.ಸಿ. ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳೋದು. ಅದು ಇದುವರೆಗೂ ಸಹ ಡಿಸಿಎಂ ಅವರಿಗೆ ರಾಹುಲ್ ಗಾಂಧಿ ಇರ್ಬೋದು ಮತ್ತು ಇತರ ನಾಯಕರ ಭೇಟಿಗೆ ಅಧಿಕೃತವಾಗಿ ಸಮಯಾವಕಾಶ ನಿಗದಿಯಾಗಿಲ್ಲ. ಎರಡನೇ ವಿಷಯ, ಕೇಂದ್ರದ ಸಚಿವರನ್ನ ಭೇಟಿ ಮಾಡ್ಲಿಕ್ಕೋಸ್ಕರ ನಾಳೆ ಡಿಸಿ ಅವರು ದೆಹಲಿಗೆ ತೆರಳುತ್ತಿದ್ದಾರೆ ಅಂತ ಒಂದು ವಿಷಯ ಇದ್ರೂ ಸಹ ಹೆಚ್ಚುವರಿಯಾಗಿ ಅದ್ರ ಜೊತೆಗೆ ಅವರು ಕೇಂದ್ರದ ನಾಯಕರನ್ನ ಭೇಟಿ ಮಾಡುವಂತ ಪ್ರಮುಖ ವಿಚಾರ ಅಂತಂದ್ರೆ, ಒಂದು ರಾಜ್ಯದಲ್ಲಿ ನಡೆಸಿರುವಂತಹ ಈ ಒಂದು ಅಲ್ಪಸಂಖ್ಯಾತ ದಂಗಲ್ ಏನಿದೆ ದಾವಣಗೆರೆ ವಿಚಾರದಲ್ಲಿ, ಅದ್ರ ಮೇಲೆ ಕೈಗೊಂಡಿರುವ ಕ್ರಮದ ಬಗ್ಗೆ ಈಗಾಗಲೇ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಿದೆ. ಹೀಗಾಗಿ ಈ ನೋಟಿಸ್ ಅನ್ನ ವಾಪಸ್ ಪಡಿಬೇಕಾ ಇಲ್ವಾ ಅಂತ ಬಗ್ಗೆನೂ ಸಹ ಚರ್ಚಿಸುವಂತ ಸಾಧ್ಯತೆ ಇದೆ ಪಕ್ಷದ ವರಿಷ್ಠ ಜೊತೆ ಅಂತ ಅನ್ನೋದು ಎರಡನೇ ವಿಷಯ. ಮೂರನೇದು, ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಜೊತೆ ಭೇಟಿ ಮಾಡಿ ಈಗಾಗಲೇ ನಜೀರ್ ಅಹಮದ್ ಅವ್ರಿಗಿರ್ಬೋದು ಮತ್ತು ಏನು ಅಬ್ದುಲ್ ಜಬ್ಬಾರ್ ಅವ್ರನ್ನ ಪಕ್ಷನ ಸಸ್ಪೆಂಡ್ ಮಾಡಲಾಗಿದೆ. ನಜೀರ್ ಅಹಮದ್ ಇಂದ ಅವ್ರನ್ನ ಏನು ಹುದ್ದೆಯಿಂದ ವಾಪಸ್ ತೆಗೆದುಕೊಳ್ಳಲಾಗಿದೆ. ಅವೆರಡನ್ನೂ ಸಹ ಏನ್ ಮಾಡ್ಬೋದು ಅಂತ ಬಗ್ಗೆ ಚರ್ಚಿಸಿ ಒಂದು ತೀರ್ಮಾನ ಕೈಗೊಳ್ಳೋದು ಮತ್ತು ಜೊತೆಗೆ ಇತ್ತೀಚೆಗೆ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರು ಮತ್ತು ಮಠಾಧೀಶರು ಅಥವಾ ಏನು ಗುರುಗಳು, ಧಾರ್ಮಿಕ ಉಲೇಮಾಗಳು ರಾಹುಲ್ ಗಾಂಧಿಗೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ, ಸುರ್ಜೇವಾಲಾಗೆ ಪತ್ರವನ್ನ ಬರೆದಿದ್ರು. ಆ ವಿಷಯವನ್ನು ಸಹ ಚರ್ಚಿಸುವಂತ ಸಾಧ್ಯತೆ ಇದೆ ಅನ್ನೋದು ಎರಡನೇ ವಿಷಯ. ಮೂರನೇದಾಗಿ, ಸಚಿವ ಸಂಪುಟ ಪುನರಚನೆ ಮತ್ತು ವಿಸ್ತರಣೆಗೆ ಸಾಕಷ್ಟು ಒತ್ತಡವನ್ನ ರಾಜ್ಯದ ಶಾಸಕರು ಮಾಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ
ಪಕ್ಷದ ವರಿಷ್ಠರು ಯಾವ ನಿಲುವನ್ನ ತೆಗೆದುಕೊಳ್ಬೇಕು ಅಂತ ಅನ್ನೋದು. ಯಾಕಂದ್ರೆ ಮೇ 20ಕ್ಕೆ ರಾಜ್ಯ ಸರ್ಕಾರಕ್ಕೆ 30 ವರ್ಷಗಳ ಮೂರು ವರ್ಷಗಳ ಅವಧಿ ಮುಕ್ತಾಯ ಆಗ್ತದೆ. ಅಂದ್ರೆ 3 ವರ್ಷಗಳನ್ನ ಪೂರ್ಣಗೊಳಿಸ್ತಾ ಇದ್ದಾರೆ. ಹಾಗಾಗಿ 3 ವರ್ಷದ ಅವಧಿಗೂ ಮುಂಚೆನೆ ಸಚಿವ ಸಂಪುಟವನ್ನ ಪುನರಚನೆ ಮಾಡಬೇಕು ಅನ್ನೋದು ಶಾಸಕರ ಒತ್ತಡ ಆದ್ರೆ, ಅಧಿಕಾರ ಹಂಚಿಕೆ ಮಾಡಬೇಕು ಅಂತ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಒತ್ತಡ ಆಗಿದೆ. ಹೀಗಾಗಿ ಈ ವಿಷಯದಲ್ಲಿ ಪಕ್ಷದ ವರಿಷ್ಠರ ಅಭಿಪ್ರಾಯ ಏನಿದೆ ಅಂತ ಅನ್ನೋದನ್ನ ಸಂಗ್ರಹ ಮಾಡ್ಬೇಕು ಅಥವಾ ಪಡ್ಕೊಳ್ಬೇಕು ಅನ್ನೋದು ಒಂದು DCM ಅವರ ನಿಲುವಾಗಿದೆ. ಇಲ್ಲಿ 4ನೇದಾಗಿ, ಒಂದು ವೇಳೆ ಪಕ್ಷದ ವರಿಷ್ಠರು ಸಚಿವ ಸಂಪುಟ ಪುನರ್ರಚನೆಗೆ ಅನ್ನೋದು ಒಲವು ವ್ಯಕ್ತಪಡಿಸಿದೆ, ಅದಲ್ಲಿ DCM ಅವರ ಕಾರ್ಯತಂತ್ರ ಏನಾಗಿರ್ಬೇಕು ಅನ್ನೋ ಬಗ್ಗೆನೂ ಸಹ ಒಂದಷ್ಟು ಕಾರ್ಯತಂತ್ರವನ್ನು ರೂಪಿಸುವ ಅಥವಾ ಅದ್ರ ಬಗ್ಗೆ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ಕೊಂಡು ಮುಂದಿನ ಕಾರ್ಯತಂತ್ರ ರೂಪಿಸುವ ನಿಟ್ಟಿನಲ್ಲಿ DCM ಅವರು ದೆಹಲಿಗೆ ತಿಳಿಸಿದ್ರು ಅಂತ ನಾವು. ಇನ್ನು 5ನೇದಾಗಿ, ಇವೆಲ್ಲವನ್ನ ಹೊರತುಪಡಿಸೂ ಸಹ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ 3 ವರ್ಷಗಳ ಏನು ಸಾಧನೆ ಇರ್ಬೋದು ಅಥವಾ 3 ವರ್ಷಗಳ ಅಥವಾ ಅಧಿಕಾರ ಹಂಚಿಕೆ ಮಾಡ್ಲಿಕ್ಕೆ ಇರುವಂತ ಅಡೆತಡೆಗಳನ್ನ ನಿವಾರಣೆ ಮಾಡುವಂತದ್ದು ಸಹ ಒಂದಾಗಿದೆ. ಹಾಗಾಗಿ ಈಗ ಪಕ್ಷದ ವರಿಷ್ಠ ಹೇಳ್ತಾರಂತದ್ದು ಮಾತುಕತೆ ಆಗಿದೆ ಅಂತ ಅನ್ನೋದು ಅಥವಾ ಅಧಿಕಾರ ಬಿಟ್ಕೊಡುವಂತ ವಿಚಾರ ಇರ್ಬೋದು. ಮುಖ್ಯಮಂತ್ರಿ ಮಗ ಯತೀಂದ್ರ ಅಧಿಕಾರ ಹಂಚಿಕೆ ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ, ನಮ್ಮ ತಂದೆನ 5 ವರ್ಷ ಮುಖ್ಯಮಂತ್ರಿ ಅಂತ ಅವ್ರು ಹೇಳ್ತಾ ಇರೋದು, ಇವೆಲ್ಲವನ್ನೂ ಸಹ ಇರುವಂತ ಗೊಂದಲಗಳನ್ನ ಹೇಗೆ ನಿಭಾಯಿಸಬೇಕು ಮತ್ತು ಇದರಿಂದ ಹೇಗೆ ಹೊರಬರಬೇಕು, ಗತಾಯ ಸಿದ್ದರಾಮಯ್ಯ ಅಧಿಕಾರವನ್ನ ಪಡೆದುಕೊಳ್ಳೋದು ಹೇಗೆ ಅಂತ ಅನ್ನೋದು DCM ಪ್ರಕಾರಕ್ಕೆ ಇದೆ. ಹಾಗಾಗಿ DCM ದೆಹಲಿಗೆ ತೆರಳುವಂತ ವಿಚಾರ ಕೇಂದ್ರದ ವರಿಷ್ಠನ ಅಥವಾ ಕೇಂದ್ರದ ಸಚಿವರನ್ನ ಭೇಟಿ ಮಾಡುವಂತ ವಿಚಾರ ಇದ್ರೂ ಸಹ ಹೆಚ್ಚುವರೆಗೆ ಇವೆಲ್ಲ ವಿಚಾರಗಳು ಸೇರ್ಕೊಂಡಿರೋ ಕಾರಣಕ್ಕೋಸ್ಕರ DCM ಡಿ ಕೆ ಶಿವಕುಮಾರ್ ಅವರ ದೆಹಲಿ ಮಹತ್ವವನ್ನು ಪಡ್ಕೊಂಡಿದೆ. ಈ ಬಾರಿ DCM ಅವರು ಮೇ 20ರ ಒಳಗಾಗಿ ಅಧಿಕಾರವನ್ನ ಪಡೆದೇ ತಿರ್ಬೇಕು ಅಥವಾ ಏನಾದ್ರೂ ಒಂದು ಆಗ್ಲೇಬೇಕು ಅನ್ನೋ ಹಂತಕ್ಕೆ ತಲುಪಿದ್ದಾರೆ ಅನ್ನೋದು ಪಕ್ಷದ ಮೂಲಗಳ ಒಂದು ಮಾಹಿತಿ. ಆ ಒಂದು ಹಿನ್ನೆಲೆಯಲ್ಲಿ DCM ಅವರ ದೆಹಲಿ ಭೇಟಿ ಅಥವಾ ದೆಹಲಿ ದಂಗೆಗೆ ಕಾರಣವಾಗಿದೆ. DCM ದೆಹಲಿಗೆ ಭೇಟಿ ನೀಡಿದ ಬಳಿಕವೇ ಒಂದಷ್ಟು ಜನ ಶಾಸಕರು ಸಹ ದೆಹಲಿಗೆ ತೆರಳುವಂತ ಸಾಧ್ಯತೆ ಅಗತ್ಯ ಕಂಡು ಬಂದಿದ್ದೆ. ಅದರಲ್ಲಿ ಒಂದಷ್ಟು ಜನ 30-40 ಜನ ಶಾಸಕರನ್ನ ದೆಹಲಿಗೆ ಕರೆಸ್ಕೊಂಡು ಪರೇಡ್ ನಡೆಸುವ ಪ್ರಯತ್ನವನ್ನು ಸಹ ಡಿ ಕೆ ಶಿವಕುಮಾರ್ ಅವರು ಮಾಡಬಹುದು ಅಂತ ಲೆಕ್ಕಾಚಾರ ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ಇದುವರೆಗೆ ಆದಂತ ಎಲ್ಲ ಬೆಳವಣಿಗೆಗೆ ಪೂರಕವಾಗಿ ಈ ಒಂದು ಬೆಳವಣಿಗೆ DCM ಅವರು ದೆಹಲಿಗೆ ತೆರಳುವುದು ಆಗಿದೆ. ಒಂದು ವೇಳೆ ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಭೇಟಿ ಮಾಡಿ DCM ಅವರಿಗೆ ಅಭಯ ಹಸ್ತವನ್ನ ಅಥವಾ DCM ಅವರಿಗೆ ಅದರ ಅಶ್ಯೂರೆನ್ಸ್ ಸಿಕ್ಕಿದ್ದೆ, ಅದರಲ್ಲಿ ಈ ಒಂದು ಗೊಂದಲಗಳಿಗೆ ತೆರಳಿಬಹುದು. ಒಂದು ವೇಳೆ ಅದಕ್ಕೆ DCM ಅವರಿಗೆ ಯಾವುದೇ ಅಶ್ಯೂರೆನ್ಸ್ ಅಥವಾ ಯಾವುದೇ ಒಂದು ಭರವಸೆ ಸಿಗದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಅವರ ಕಾರ್ಯತಂತ್ರವನ್ನ ಮತ್ತು ಅವರ ಹೋರಾಟದ ರೂಪುರೇಷವನ್ನ ಇನ್ನಷ್ಟು ಬದಲಾಯಿಸಿಕೊಳ್ಳುವಂತ ಸಾಧ್ಯತೆ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ರಾಜಕೀಯ ಸ್ಥಿತ್ಯಂತರಗಳಿಗೆ ಕರ್ನಾಟಕ ರಾಜ್ಯ ರಾಜಕಾರಣ ಬೆಳವಣಿಗೆ ಕಾರಣ ಆಗ್ಬೋದು. ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.